ನಮಸ್ಕಾರ ವೀಕ್ಷಕರೇ, ಮೋದಿ ಸರ್ಕಾರದಿಂದ 2,000 ರೂಪಾಯಿ ಹಣ ನಿಮಗೆ ಇನ್ನೂ ಕೂಡ ಬಂದಿಲ್ಲಪ್ಪ ಅಂದರೆ ಸೊ ನೀವು ಏನು ಮಾಡಬೇಕು, ಯಾವಾಗ ಹಣ ಬರುತ್ತೆ, ಸೊ ಈ ಎಲ್ಲ ಮಾಹಿತಿ ಜೊತೆಗೇನೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕಾದಿರುವಂಥದ್ದು ಕಣ್ರಿ. ಸೊ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಸೊ ಎರಡು ಟಾಪಿಕ್ಗಳನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ವಾಚ್ ಮಾಡ್ಕೊಂಡು ಎಲ್ಲ ಕೂಡ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ ಮತ್ತು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಮ್ಮ ಶ್ರಮಕ್ಕೆ ಅಂತ ಅಂದ್ಕೊಳ್ಳಿ. ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಡ್ತೀನಿ. ಇಲ್ಲಿ ನೋಡಿ, ಈಗ ಒಂದು ಮೋದಿ ಸರ್ಕಾರ ಈಗಾಗಲೇ ಒಂದು ಜೂನ್ 18ರಂದೇ 2,000 ರೂಪಾಯಿ ಹಣ ರೈತರಿಗೆ ರಿಲೀಸ್ ಮಾಡಿತ್ತು. ಯಾವುದಪ್ಪ ಈ ಯೋಜನೆ ಅಂದರೆ PM ಕಿಸಾನ್ ಸಮ್ಮಾನ ನಿಧಿ. ಸೊ PM ಕಿಸಾನ್ ಸಮ್ಮಾನ ನಿಧಿ ಈ ಒಂದು ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಪ್ರತಿ ರೈತರಿಗೂ ಹಣ ಬಿಟ್ಟಿದ್ರು. ಸೊ ಹಾಗಾದರೆ ಆ ರೈತರಿಗೆ 2,000 ರೂಪಾಯಿ ಹಣ ಈಗ 9,30,00,000 ಟೋಟಲ್ ಆಗಿ ರೈತರಿದ್ರು. ಅದರೊಳಗೆ 20% ಜನರಿಗೆ ಮಾತ್ರ ಈಗ ಅಮೌಂಟ್ ಪೆಂಡಿಂಗ್ ಉಳಿದಿರೋದು. ಅಂದರೆ ಈಗಾಗಲೇ 80% ಜನರಿಗೆ ಅಮೌಂಟ್ ಮುಟ್ಟಿದೆ ಅಂತೆ, ಇನ್ಮೇಲೆ 20% ಮಾತ್ರ ಅಮೌಂಟ್ ಉಳಿದಿದೆ ಅಂತೆ. ಸೊ ಅವರಿಗೆ ಯಾವಾಗ ಜಮಾ ಆಗತ್ತೆ ಅಂದರೆ ಇದೇ ಒಂದು 7 ದಿನದ ಒಳಗಾಗಿನೇ ಅಮೌಂಟ್ ಜಮಾ ಆಗತ್ತೆ ಅಂತ ಅಂದಿದ್ದಾರೆ. ಅಂದರೆ ಹೆಚ್ಚು ಕಡಿಮೆ ಒಂದು ವಾರದ ಒಳಗಾಗಿನೇ ನಿಮ್ಮ ಖಾತೆಗೆ ಹಣ ಜಮಾ ಆಗತ್ತೆ. 9,30,00,000 ಜನರಿಗೆ ಅಮೌಂಟ್ ಹಾಕುವಲ್ಲಿ ಟೆಕ್ನಿಕಲ್ ಇಶ್ಯೂ ಸ್ವಲ್ಪ ಆದರೂ ಹಾಗೆ ಆಗತ್ತೆ. ಇವರು ಡೈರೆಕ್ಟಾಗಿ ಅಮೌಂಟ್ ಬಿಡ್ತಾರೆ. ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ ಥರ ಅಲ್ಲ, ಡೈರೆಕ್ಟಾಗಿನೇ ಅಮೌಂಟ್ ಬಿಟ್ಬಿಡ್ತಾರೆ. ಸೊ ಅದರಲ್ಲಿ ಯಾರ್ಯಾರ್ದು ಟೆಕ್ನಿಕಲ್ ಇಶ್ಯೂದಿಂದ ಸರ್ವರ್ ಇಶ್ಯೂನಿಂದ ಪೆಂಡಿಂಗ್ ಉಳಿಯುತ್ತೆ ನೋಡಿ, ಸೊ ಅವ್ರದ್ದು ಮತ್ತೊಂದು ವಾರದಲ್ಲಿ 2 ವಾರದಲ್ಲಿ ಎಲ್ಲ ಕೂಡ ಕ್ಲಿಯರ್ ಮಾಡ್ತಾ ಇರ್ತಾರೆ. ಸೊ ಈಗಾಗಲೇ ಒಂದು ವಾರದ ಮೇಲೇನೆ ಆಯಿತು. ಈಗ ಇನ್ನೂ ಒಂದು ವಾರದಲ್ಲಿ ಎಲ್ಲರ ಖಾತೆಗೆ ಹಣ ಜಮಾ ಆಗತ್ತೆ ಅಂತ ಸ್ವತಃ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಹೊರಡಿಸಿದೆ. ಸೊ ಹಾಗಾದರೆ ನಿಮ್ಮದು ರೈತರು ಮುಖ್ಯವಾಗಿ ಪಹಣಿಗೆ ಈ KYC ಆಗಿದೆ ಇಲ್ಲೋ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಪಹಣಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ರೈತರಿಗೆ ಹೆಚ್ಚಾಗಿ ಗೊತ್ತಿರುತ್ತೆ. ಯಾಕಂದರೆ ರೈತರಿಗೆ ಇದು ಅಮೌಂಟ್ ಹೋಗ್ತಾ ಇರೋದು. ರೈತರು ನಿಮ್ಮ ಒಂದು ಪಹಣಿಗೆ ಈ KYC ಆಗಿದೆ ಇಲ್ಲ ನೋಡ್ಕೊಳ್ಳಿ. ಈ KYC ಆಗಿದೆ ಆದರೆ ನಿಮಗೆ ಅಮೌಂಟ್ ಇನ್ನು ಒಂದು ವಾರದಲ್ಲಿ ಡೆಫಿನೆಟ್ ಆಗಿ 100% ನಿಮ್ಮ ಖಾತೆಗೆ ಜಮಾ ಆಗುತ್ತೆ ವೀಕ್ಷಕರೇ. ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಕಡೆಗೆ ಬಂದ್ಬಿಡೋಣವಾ? ಸೊ ಇಲ್ಲ ಅಂದರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ಇಲ್ಲಿ ನೋಡಿ, ಈಗ ಗೃಹಲಕ್ಷ್ಮಿ ಯೋಜನೆ ವೀಕ್ಷಕರೇ, ಅದರೊಳಗನೆ ಈಗ ಒಂದು ಶಕ್ತಿ ಯೋಜನೆ ಅಡಿಯಲ್ಲಿ ಒಂದು ಸ್ವಲ್ಪ ಗೊಂದಲ ಉಂಟಾಗ್ತಾ ಇರುವಂಥದ್ದು. ಈಗಾಗಲೇ ಆ ಒಂದು ಶಾಸಕರು ಕೂಡ ಬಂದ್ ಮಾಡಿ ಮತ್ತು ಸದಸ್ಯರು ಒಂದು ಕಂಟಿನ್ಯೂ ಮಾಡಿ ಗ್ಯಾರಂಟಿಗಳನ್ನು ಅಂತ ಮಾಹಿತಿ ಕೊಟ್ಟಿದ್ರು. ಅದಾದಮೇಲೆ ಕಂಟಿನ್ಯೂ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಜನರಿಂದ ಒತ್ತಡ ಏನು ಮತ್ತೆ ಬರ್ತಾ ಇದೆ ಅದೆಲ್ಲ ಆಗಿದೆ. ಆದರೆ ಈಗ ಜನರಿಂದ ಮತ್ತೆ ಒತ್ತಡ ಬರ್ತಾ ಇರುವಂಥದ್ದು. ಸೊ ಇದು ನೀವು ಕೂಡ ತಿಳ್ಕೊಬೇಕು, ನಾನು ಕೂಡ ತಿಳ್ಕೊಬೇಕಾಗತ್ತೆ, ಎಲ್ಲರಿಗೂ ಕೂಡ ಗೊತ್ತಿರಲೇಬೇಕು. ಯಾಕಪ್ಪ ಅಂದರೆ ಇದು ಜನರಿಂದನೇ ಬಂದಿರುವಂತಹ ಅಭಿಪ್ರಾಯ ಆಗ್ತಾ ಇದೆ. ನಮಗೆ ಕುಳಿತುಕೊಳ್ಳಲು ಸ್ಥಾನವಿಲ್ಲ, ಸ್ಥಳವಿಲ್ಲ, ಜಾಗ ಸಿಗ್ತಾ ಇಲ್ಲ ಬಸ್ನಲ್ಲಿ ಅಂತ ಮಾಹಿತಿ ಹೊರಡ್ತಾ ಇದೆ. ಯಾಕಂದರೆ ಇದುವರೆಗೂ ಕೂಡ ಏಪ್ರಿಲ್ ಮತ್ತು ಮೇದಲ್ಲಿ ಒಂದು ಕಾಲೇಜುಗಳ ರಜೆ ಇರ್ತಾ ಇದ್ವು ಹೆಚ್ಚಾಗಿ. ಅಂದ್ರೆ ಈಗ BSc ಆಗಿರಲಿ, ಸೈನ್ಸ್ ಮಾಡಿದವ್ರದ್ದು ಹೆಚ್ಚಾಗಿ ಸೂಟಿ ಸಿಗಲ್ಲ ಅವ್ರಿಗೆ ಹೆಚ್ಚಾಗಿ. ಆದರೆ ಇಲ್ಲಿ ಉಳುಕಿರುವಂತಹ ವಿದ್ಯಾರ್ಥಿಗಳಿಗೆ ಹೈಯೆಸ್ಟು ಅವ್ರದ್ದು ಏನಾದರೂ ಸೂಟಿನೇ ಇರುತ್ತೆ ಏಪ್ರಿಲ್ ಮತ್ತು ಮೇದಲ್ಲಿ, ಇಯರ್ ಹಾಲಿಡೇ ಅಂತ ಕರಿಬೋದು, 2 ತಿಂಗಳದ್ದು. ಸೊ ಅಲ್ಲಿ ಈಗ ಜೂನಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ ಕಾಲೇಜ್ಗಳು. ಈಗ ಬಸ್ಗಳಲ್ಲಿ ಕುಳಿತುಕೊಳ್ಳಲು ಸ್ಥಾನನೇ ಸಿಗ್ತಾ ಇಲ್ಲ, ಅಷ್ಟೊಂದು ಮಹಿಳೆಯರೇ ತುಂಬ್ತಾ ಇದ್ದಾರಂತೆ. ಸೊ ಹೀಗಾಗಿ ಪುರುಷರು ಕೂಡ ಇಲ್ಲಿ ತಮ್ಮ ಅಭಿಪ್ರಾಯ ಬಂದ್ ಮಾಡಿ ಅಂತಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಎಲ್ಲದರ ಮೇಲೆಗೆ ಗೋರ್ಮೆಂಟ್ ಮತ್ತೊಂದು ಹೊಸ ಗುಡ್ ನ್ಯೂಸನ್ನು ಹೊರಡಿಸಿರುವಂಥದ್ದು. ಬಸ್ಗಳನ್ನು ಹೆಚ್ಚಿಗೆ ಮಾಡ್ತೇವೆ, ಹೆಚ್ಚಿನ ಬಸ್ಗಳನ್ನು ನಾವು ಬಿಡ್ತೇವೆ, ಆದರೆ ಬಂದ್ ಮಾಡಲ್ಲ ಅಂತ ಮಾಹಿತಿಯನ್ನು ಹೊರಡಿಸಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಅಂತೆ. ಇನ್ಮೇಲಿಂದ ಹೆಚ್ಚಿನ ಬಸ್ಗಳನ್ನು ಈ ಒಂದು ಶಕ್ತಿ ಯೋಜನೆಯಲ್ಲಿ ನಾವು ಬಿಡುಗಡೆ ಮಾಡ್ತೇವೆ ಅಂತ ಮಾಹಿತಿಯನ್ನು ಹೊರಡಿಸಿದ್ದಾರೆ. ಹೆಚ್ಚು ಕಡಿಮೆ 40ರಿಂದ 50 ಬಸ್ಗಳನ್ನು ಬಿಡುಗಡೆ ಮಾಡೋರಿದ್ದಾರೆ. ಸೊ ಬಿಡುಗಡೆ ಮಾಡಿದ ತಕ್ಷಣ ನಿಮಗೆ ಹೆಲ್ಪ್ ಆಗುತ್ತೆ. ಯಾರ್ಯಾರಿಗೆ ಈ ಥರ ಒಂದು ಪ್ರಾಬ್ಲಮ್ ಉಂಟಾಗ್ತಾ ಇರುತ್ತೆ, ಹೆಚ್ಚಿನ ಒಂದು ವಿದ್ಯಾರ್ಥಿಗಳಿರುವಂತಹ ಏರಿಯಾದಲ್ಲಿ ಬಿಡುವಂತಹ ಸಾಧ್ಯತೆ ಇರುತ್ತೆ. ಓಕೆನಾ? ಸೊ ಇಷ್ಟು ಒಂದು ಅವರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಈಗ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏಪ್ರಿಲ್ ತಿಂಗಳದ್ದು ಹಣ ಬರ್ತಾ ಇದೆ. ಏಪ್ರಿಲ್ ತಿಂಗಳದ್ದು ಹಣ ಬರ್ತಾ ಇದೆ, ಮತ್ತು ಇಲ್ಲಿ ಮೇದು ಜೂನ್ದು ಹಾಕ್ತಾರಿಲ್ವೋ ಗೊತ್ತಿಲ್ಲ, ಇನ್ನೂ ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಏಪ್ರಿಲ್ ಮಂತ್ ಮಾತ್ರ ಅಮೌಂಟ್ ಬರ್ತಾ ಇದೆ. ಆದರೆ ಇಲ್ಲಿ ಇನ್ನು ಮುಂದಿನ ತಿಂಗಳು ಹಿಡ್ಕೊಂಡು ಯಾವ ರೀತಿ ಆಗುವಂತಹ ಸಾಧ್ಯತೆ ಇದೆ ಅಂದರೆ, ಈಗ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ. ನಾವು ಈಗಾಗಲೇ 5 kg ಅಕ್ಕಿಯನ್ನು ಕೊಡ್ತಾ ಇದ್ವಿ, 5 kg ಅಕ್ಕಿಯ ಬದಲಾಗಿ ಹಣವನ್ನು ಕೊಡ್ತಾ ಇದ್ವಿ. ಸೊ ಆ ಒಂದು ಹಣದ ಬದಲಾಗಿನೂ ಕೂಡ ಅಕ್ಕಿನೇ ಕೊಡಬೇಕಂತ ನಿರ್ಧಾರ ಮಾಡಿದ್ದೀವಿ. ನಿಮ್ಮ ಹತ್ರ ಅಕ್ಕಿ ಇದ್ದರೆ ನಮಗೆ ಕಳಿಸಿ, ನಾವು ಜನರಿಗೆ ಟೋಟಲ್ ಆಗಿ 10 kg ಅಕ್ಕಿಯನ್ನೇ ಕೊಡ್ತೇವೆ ಅಂತ ಮಾಹಿತಿಯನ್ನು ಅವರಿಗೆ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಕೇಂದ್ರ ಸರ್ಕಾರದಿಂದ ಏನು ಬರುತ್ತೆ ಅದನ್ನು ಮಾಹಿತಿಯನ್ನು ವೇಟ್ ಮಾಡ್ತಾ ಇದ್ದಾರೆ ಅವರು ಕೂಡ, ನಾವು ಕೂಡ ವೇಟ್ ಮಾಡೋಣ. ಸೊ ಏನು ಬರ್ತಾರೆ ನೋಡೋಣ. ಆದಷ್ಟು ಅಕ್ಕಿ ಕೊಟ್ಟಿದ್ರೆ ಒಳ್ಳೆಯದು ಅಂತ ನಿಮ್ಗೆ ಅನಿಸಿದರೆ ಕಮೆಂಟಲ್ಲಿ ಹೇಳಿ, ಅಕ್ಕಿನೇ ಸಿಗಲಿ ಅಂತ. ಅಥವಾ
ನಿಮಗೆ ಹಣನೇ ಬೇಕು ಅಂತ ಹೇಳಿದ್ರೆ ಹಣನೇ ಸಿಗಲಿ ಅಂತಾನು ಕೂಡ ಕಮೆಂಟ್ ಮಾಡಿ. ಯಾಕಂದರೆ ಇಲ್ಲಿ ಆದಷ್ಟು ಮಟ್ಟಿಗೆ ಅಕ್ಕಿನೇ ಕೇಳಿದ್ರೆ ಒಳ್ಳೆಯದು ವೀಕ್ಷಕರೇ. ಯಾಕಂದರೆ ಇಲ್ಲಿ ನೋಡ್ಬೋದು, ಎಕ್ಸಾಂಪಲ್ ನೋಡಿ, ಇಲ್ಲಿ ಹಣ ಈಗ ಅಮೌಂಟ್ ನಿಮಗೆ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಒಂದು ಸ್ವಲ್ಪ ಕ್ಲಿಯರ್ ಇಲ್ಲ ಅಂದ್ರೂ ಅಮೌಂಟ್ ಹಾಕ್ತಾರಿಲ್ವೋ ಗೊತ್ತಿಲ್ಲ. ಆದರೆ ಅಕ್ಕಿ ಮಾತ್ರ ಡೆಫಿನೆಟಾಗಿ ನ್ಯಾಯಬೆಲೆಯಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ, ಹೌದಲ್ವಾ? ಡೈರೆಕ್ಟಾಗಿ ಖುದ್ದಾಗಿ ನೀವೇ ಹೇಗೆ ತೆಗೆದುಕೊಂಡು ಬರ್ತೀರಾ. ಆದರೆ ಇಲ್ಲಿ ಹಣ ತೆಗೆದುಕೊಂಡು ಬರ್ಲಿಕ್ಕಾಗಲ್ಲ. ನಿಮಗೆ ಅಮೌಂಟ್ ಹಾಕಿದ್ರೆ ಮಾತ್ರ ನೀವು ತೊಗೋಬೇಕಾಗತ್ತೆ, ಇಲ್ಲಾಂದರೆ ಸುಮ್ಮನೆ ಕೂತ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಆದಷ್ಟು ಜನರು ಅಕ್ಕಿನೇ ಕೇಳುವಂತಹ ಸಾಧ್ಯತೆ ಇದೆ ಅಂತಲೂ ಕೂಡ ಒಂದು ಮಾಹಿತಿ ಬರ್ತಾ ಇರುವಂಥದ್ದು. ಸೊ ನಮ್ಮ ಅಭಿಪ್ರಾಯನೂ ಕೂಡ ಅದೇ ಇದೆ, ಅಕ್ಕಿನೇ ಬರಲಿ ಅಂತ. ಆದಷ್ಟು 10 kg ಅಕ್ಕಿನೇ ಕೊಟ್ಟಿದ್ರೆ ಒಳ್ಳೆಯದು. ಹಣ ಹಾಕ್ತಾರಲ್ವ ನಮಗಂತೂ ಗ್ಯಾರಂಟಿ ಇರಲ್ಲ. ಸೊ ಅದಕ್ಕೋಸ್ಕರ ಅಕ್ಕಿ ಸಿಕ್ಕಿದ್ರೆ ಒಳ್ಳೆಯದಂತ ನಮ್ಮ ಮಾಹಿತಿ ವೀಕ್ಷಕರೇ. ಸೊ ಇದಿಷ್ಟು ಮಾಹಿತಿ ಗೃಹಲಕ್ಷ್ಮಿ ಯೋಜನೆ ಒಂದು 5 ಗ್ಯಾರಂಟಿಗಳ ಬಗ್ಗೆನೂ ಕೂಡ ಬಂದಿರುವಂಥದ್ದು. ಮತ್ತು ಇಲ್ಲಿ ಶಕ್ತಿ ಒಂದು PM ಕಿಸಾನ್ ಯೋಜನೆ ಹತ್ರನೂ ಕೂಡ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಬಗ್ಗೆನೂ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೇನೆ. ಏನಾದರೂ ಡೌಟ್ಸ್ ಇದ್ದರೆ ಯಾವುದೇ ಯೋಜನೆಗಳ ಬಗ್ಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ Instagram ಲಿಂಕ್ ಇರುತ್ತೆ. ಸೊ ಅಲ್ಲಿ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿದ್ರೆ ಅಲ್ಲಿಂದ ನಾನು ಇಲ್ಲಿ ರಿಪ್ಲೈ ಮಾಡ್ತೇನೆ. ಸೊ ಇಲ್ಲಿ ಕಮೆಂಟಲ್ಲಿ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರೆ ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ಲಿಕ್ಕೆ ಬರಲ್ಲ. ಅಲ್ಲಿ ಪರ್ಸನಲ್ ಆಗಿ ನಾನು ರಿಪ್ಲೈ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಸೊ ಇದಿಷ್ಟು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿನ ಸಿಗೋಣ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.